ಪಬ್ಬು ದಾಳಿ ಹೊತ್ತಿನಲ್ಲಿ ನಾನು ಪಬ್ಬು ದಾಳಿಯಲ್ಲಿ ಇರುವಾಗ ಪಬ್ಬು ದಾಳಿ ಅದು ಶ್ರೀರಾಮ ಸೇನೆಯಿಂದ ಇದು ಮತ್ತು ಸ್ವಲ್ಪ ಇದು ರೌಡಿಸಮ್ ಇದಕ್ಕೆ ಎಂಟ್ರಿ ಕೊಡ್ಲಿಕ್ಕೆ ಚಾಲಾಯಿತು. ರೌಡಿ ನಮ್ಮ ಒಟ್ಟಿಗಿದ್ದವರು ಗೂಂಡಾ ಆಕ್ಟ್ ಅಲ್ಲಿ ಇದ್ದಂಥವರನ್ನು ಒಟ್ಟಾರೆ ನಮ್ಮ ಹೆಣ್ಣು ಮಕ್ಕಳು ಸಿಗರೇಟ್ ಹಿಡಿಯುವುದು, ಮಾರ್ಗದಲ್ಲಿ ಬೀಳುವುದು, ಇದೆಲ್ಲ ಆದುದು ನಮ್ಮ ಹುಡುಗರು ನೋಡಿದ್ದಾರೆ. ನಾನು ಕಲ್ತದ್ದು 5ನೇ ಕ್ಲಾಸು. ಸಂಘಟನೆ ಆದ್ರೆ ಹಿಂದೂ ಮುಸ್ಲಿಂ ಎರಡೂ ಇರುವುದು. ಅದು ಅದರಲ್ಲಿರುವಂಥದ್ದು ದೇಶ ಏನಿಲ್ಲ, ಅಲ್ಲಿ ಗಲಾಟೆ ಮಾತ್ರ, ಬೇರೆ ಏನಂತ. ನಾನು ಇದುವರೆಗೆ ಪ್ರಚೋದನಕಾರಿ ಭಾಷಣ ಯಾರು ಮಾಡಿದ ಅವರ ಮಕ್ಕಳನ್ನು ನಾನು ಎದುರು ನೋಡಿದವರು ಯಾರು ಇಲ್ಲ ಸರ್. ಶ್ರೀರಾಮ ಸೇನೆ ಸ್ಥಾಪನೆ ಆದ ಮೇಲೆ ಒಳ್ಳೆ ರೀತಿಯಲ್ಲಿ ಶ್ರೀರಾಮ ಸೇನೆ ಆಯಿತು. ನಾನು ಒಂದು 2 ತಿಂಗಳಲ್ಲಿ ಒಂದು 45 ಕೇಸ್ ಆಯಿತು. ಇಲ್ಲಿ ಆಫೀಸಿಗೆ ಫೋನ್ ಮಾಡಿದೆ, ಹುಬ್ಬಳ್ಳಿದು, ಎಲ್ಲಿ ಪಂಜಾಬ್ ಅಂಬಾಲದಿಂದ ನಾನು ಫೋನ್ ಮಾಡಿದ್ದು ಇಳಿದು ಹೇಳಿದ್ದು ಈಗೀಗ ಆಗಿದೆ ವಾಲ್ಕೆ. ಅವರು ಸಹ ಭಾಷಣಕಾರರು, ಒಳ್ಳೆ ಭಾಷಣಕಾರರೊಂದು ಒಂಥರ ಬಂದರು. ಅದು ಸಹ ಅವರಿಗೆ ಕಣ್ಣಿಗೆ ಕಾಯಿತು. ದೊಡ್ಡವರಿಗೆ ವಿಪ್ತಮುಖಿ ಹೇಳಿ ಒಬ್ಳು ವಿಶ್ವಸುಂದರಿ ಕಾರ್ಯಕ್ರಮ ಮಂಗಳೂರಲ್ಲಿ ಮಾಡ್ತಾ ಇದ್ದ, ಅದಕ್ಕೆ ನಾವು ಮಾಡಬಾರ್ದು